ಪ್ರತಿ ಕ್ಷೇತ್ರವು ತಾನು ಶುಷ್ಕವಾಗದಂತೆ ಕಾಲಕಾಲಕ್ಕೆ ತನಗೆ ಬೇಕಾದ ಹಿರಿತನ ಕಾಪಾಡಿಕೊಳ್ಳಲು ಬೇಕಾದ ಒಲವಿನ ನುಡಿಗಾಗಿ ಈ ಸಮಯ. ಸಹೋದರ ಚೇತನ್ ಮತ್ತು ಸಂಗಡಿಗರು ಬಹಳಷ್ಟು ನನಗೆ ನಿನ್ನೆ ಬರಲಿಕ್ಕೆ ಕಾದರು. ಕಾರಣಾಂತರಗಳಿಂದ ನಿನ್ನೆ ಇಲ್ಲಿ ಬರಲಿಕ್ಕಾಗಲಿಲ್ಲ. ದಯಮಾಡಿ ಸಮಾಜದ ಮುಂದೆ ಯಾವಾಗಲೂ ನಾನು ತಲೆ ತಗ್ಗಿಸಿದವನಲ್ಲ, ಸಮಾಜದ ಮುಂದೆ ತಲೆ ಎತ್ತಿ ನಿಂತವನು. ಇದು ಒಂದು ಅಕ್ಷಮ್ಯ ಅಪರಾಧ ಅಂತ ನಾನು ಪರಿಗಣಿಸಿದ್ದೇನೆ. ದಯಮಾಡಿ ಗೆಳೆಯರ ಬಳಗ ಮತ್ತು ಸಮಾಜ ಮತ್ತು ವೇದಿಕೆಯಲ್ಲಿದ್ದವರು ನಿನ್ನೆಯ ಅನುಪಸ್ಥಿತಿಗೆ ನನ್ನನ್ನು ಕ್ಷಮಿಸಬೇಕಂತ ಹೇಳಿ ಹೃದಯಪೂರ್ವಕವಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಇಂದಿನ ಈ ಪವರ್ ಸ್ಟಾರ್ ಗೆಳೆಯರ ಬಳಗ ಸಸೀತಿಲ್ ಕುಮಟಾ ಜಾತ್ರೆಯ ಪ್ರಯುಕ್ತ ಹೆಡ್ ಬಂದರ್ ಬೀಚ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂಥೇಳಿ ನಮ್ಮ ಚೇತನ್ ಬ್ರದರ್ ಮತ್ತು ಸಂಗಡಿಗರು ಒಂದು ವಾರದ ಹಿಂದೆ ನನ್ನನ್ನು ಸಂಪರ್ಕ ಮಾಡಿ, ಅಣ್ಣ ನೀನು ಬರಬೇಕು ಅಂತ ಹೇಳಿ ಕೇಳಿಕೊಂಡಾಗ ನಾನು ಸ್ವಯಂ ಪ್ರೇರಿತನಾಗಿ ಬಹಳ ಉತ್ಸಾಹಿಕನಾಗಿ ಒಪ್ಕೊಂಡೆ. ಇಂಥ ಒಂದು ಅಪೂರ್ವಭೂತವಾದಂಥ ಕಾರ್ಯಕ್ರಮ ಅಂಥೇಳಿ ನಾನು ನೆನೆಸಿರಲಿಲ್ಲ. ಯಾಕಂದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ನಮ್ಮ ಮಂಜುನಾಥ್ ನಾಯ್ಕ ಅವರು ಹೇಳಿದ ಹಾಗೆ ಪವರ್ ಸ್ಟಾರ್, ನಿಜವಾಗಿಯೂ ಒಂದು ಭಾಳ ಏನು ಪವರ್ ಇದೆ, ಆ ಪವರನ್ನು ನಮ್ಮ ಮೀನುಗಾರರ ಮಕ್ಕಳು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಹಿರಿಯರಾದ ಮಾರ್ಗದರ್ಶಕರು, ಸ್ನೇಹಿತರಾದ ಮಂಜುನಾಥ್ ನಾಯ್ಕ ಅವರೇ, ಈ ಭಾಗದ ಮೀನುಗಾರರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಹೊಂದಿರುವಂತಕ್ಕಂಥ ಜನಪ್ರಿಯ ನಾಯಕರು ಆದಂಥ ಸುರೇಶ್ ಸೋನಿ ಅವರೇ, ಮತ್ತೋರ್ವ ಮುಖ್ಯ ಅತಿಥಿ ನನ್ನ ಆತ್ಮೀಯ ಸ್ನೇಹಿತ, ಈಗಾಗಲೇ ನಮ್ಮ ತದಡಿ ಮೀನುಗಾರ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸ್ನೇಹಿತ ಮಹೇಶ್ ಮೋಡಂಗಿಯವರೇ, ನನ್ನ ಸಹೋದರ ಸಮಾನರಾದಂಥ ಚೇತನ್ ಅವರೇ, ಈ ಭಾಗದ ಅತ್ಯಂತ ಪಾದರಸದಂತೆ ಕೆಲಸ ಮಾಡತಕ್ಕಂಥ ನಾಗರಾಜಣ್ಣ ಅವರೇ, ವೇದಿಕೆಯಲ್ಲಿದ್ದಂಥ ಮಾತೆಯರೇ, ಮುಂಭಾಗದಲ್ಲಿ ಆಸೀನರಾದಂಥ ನನ್ನ ಎಲ್ಲ ಸಮಾಜದ ಬಂಧುಗಳೇ, ಪವರ್ ಸ್ಟಾರ್ ಗೆಳೆಯರ ಬಳಗದ ಪದಾಧಿಕಾರಿಗಳೇ, ಪತ್ರಕರ್ತ ಬಂಧುಗಳೇ, ಮೀನುಗಾರರು ಅಂತ ಹೇಳಿದ್ರೆ ಸಾಹಸ ಜೀವಿಗಳು. ಕಡಲ ಮಾತೆಯೊಂದಿಗೆ ಹೋರಾಟ ನಡೆಸಿ ಜೀವದ ಹಂಗನ್ನು ತೊರೆದು ಹೋರಾಟದ ಮೂಲಕ ತಮ್ಮ ಜೀವನವನ್ನು ರೂಪಿಸ್ತಕ್ಕಂಥವ್ರು. ಆದರೆ ಅದರ ಜೊತೆಗೆ ಇಂಥ ಉತ್ಸವಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಕ್ರೀಡೆ, ಸಾಹಿತ್ಯದಲ್ಲೂ ಕೂಡ ತಾವು ಏನು ಕಡಿಮೆ ಇಲ್ಲ, ನಾವು ಕೂಡ ಸಾಹಸವನ್ನು ಪ್ರದರ್ಶಿಸುತ್ತೇವೆ ಅಂತಕ್ಕಂಥದ್ದನ್ನು ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಇಡೀ ಜಿಲ್ಲೆಯ ಗಮನವನ್ನೇ ಇವತ್ತು ಸೆಳೆದಿದ್ದಾರೆ. ಯಾಕಂದರೆ ನಮ್ಮ ಸಮಾಜದವರು ಇಂಥ ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಯಾಕಂದರೆ ನಾನು ಇಂಥ ಕಾರ್ಯಕ್ರಮಗಳನ್ನು ಸುಮಾರು ತಿಂಗಳಿಗೊಮ್ಮೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಇತರೆ ಎಲ್ಲ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇನೆ. ಹಾಗಂತ ಮಾಡಲಿಕ್ಕೆ ನಾವೇನು ಅಷ್ಟು ಅನುಕೂಲಸ್ಥರೂ ಅಲ್ಲ. ಎಲ್ಲರೊಂದಿಗೆ ಕಾಡಿ ಬೇಡಿ ಸಹಾಯ ಪಡೆದು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು, ಹೇಗೆ ಮಾಡಿದರೆ ಯಾವ ಅನುಭವ ಆಗ್ತದೆ ಅನ್ನೋದನ್ನು ನಾನು ಕಣ್ಣಾರೆ ಕಂಡವನು. ಇಂಥ ಈ ದಿಶೆಯಲ್ಲಿ ಪವರ್ ಸ್ಟಾರ್ ಗೆಳೆಯರ ಬಳಗ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ರೂಪಿಸುವುದನ್ನು ನೋಡಿದರೆ ನನಗೆ ನಂಬಲು ಅಸಾಧ್ಯವಾಗ್ತಾ ಇದೆ. ಯಾಕಂದರೆ ನಮ್ಮ ಮಕ್ಕಳಂದರೆ ಏನು ಮೀನುಗಾರಿಕೆ ಮಾಡೋದು ಅಥವಾ ಯಾವುದೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಇರುವಂಥವರು, ಅದರ ಮಧ್ಯದಲ್ಲಿಯೂ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ಜನರನ್ನು ಸೆಳೆದು ಜನರ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳಿದರೆ ಬಹಳ ನಮಗೆ ಹೆಮ್ಮೆ ಆಗ್ತದೆ. ಈ ದಿಶೆಯಲ್ಲಿ ಪವರ್ ಸ್ಟಾರ್ ಗೆಳೆಯರ ಬಳಗವನ್ನು ನಾನು ಅಭಿನಂದಿಸ್ತೇನೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಸಂಘಟನೆ ಮುಖ್ಯ. ಆ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಯಾವುದೇ ಲೋಪದೋಷ ಇಲ್ಲದೆ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರುವುದು ನಮಗೆಲ್ಲರಿಗೂ, ನಮ್ಮ ಸಮಾಜಕ್ಕೂ ಗೌರವವನ್ನು ತಂದುಕೊಟ್ಟಿದೆ. ನಾನು ಮೊಟ್ಟ ಮೊದಲು ಬಂದಾಗ ನಾನು ಮತ್ತು ಮಂಜುನಾಥ್ ನಾಯ್ಕರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಸಂದರ್ಭದಲ್ಲಿ ಈ ಮಕ್ಕಳ ಭವ್ಯವಾದಂಥ ನರ್ತನವನ್ನು ನೋಡಿ
ನನ್ನ ಕಣ್ಣುಗಳೇ ನಂಬದ ಸ್ಥಿತಿ ಇವತ್ತು ಆಗಿದೆ ಅಂದರೆ ನಮ್ಮ ಮೀನುಗಾರರ ಮಕ್ಕಳು ಕೂಡ ಮೀನುಗಾರಿಕೆಯನ್ನು ಹೊರತುಪಡಿಸಿ ಇತರ ಕ್ಷೇತ್ರದಲ್ಲಿ ಬೇರೆಯವರಿಗೆ ಪೈಪೋಟಿಯನ್ನು ನೀಡುವಷ್ಟು ಬೆಳೆದಿದ್ದಾರೆ ಅಂದರೆ ಅದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಚಾರ. ಈ ಒಂದು ದಿಶೆಯಲ್ಲಿ ಇವತ್ತು ಪವರ್ ಸ್ಟಾರ್ ಗೆಳೆಯರ ಬಳಗ ನನ್ನನ್ನು ಕರೆದು ಎಲೆಮರೆಯ ಕಾಯಿಯಂತೆ ಹೂವಿನಂತಿರುವ ನನ್ನ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಈ ಭವ್ಯ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಮಾಡಿರುವ ಸನ್ಮಾನವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಮುಂದೆಯೂ ಇಂಥ ಕಾರ್ಯಕ್ರಮಗಳು ನಡೆದಾಗ ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ನನ್ನ ಕೈಲಾದ ಸಹಾಯವನ್ನು ಮಾಡಿ ನಿಮ್ಮನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರನ್ನು ಮತ್ತೊಮ್ಮೆ ವಂದಿಸುತ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೈವ ವಕ್ತವ್ಯಂ ವಚನೈಕಾದರಿದ್ರತ. ಒಳ್ಳೆಯ ಒಲವಿನ ನುಡಿಗಳನ್ನು ನುಡಿದಂತ ಡಾಕ್ಟರ್ ಹರಿಹರ್ ವಿ ಹರಿಕಾಂತ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಶುಭ ದಿನದ ಶುಭ ಗಳಿಗೆಯಲ್ಲಿ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿರತಕ್ಕಂತ ಶ್ರೀ ಮಹೇಶ್ ಮೂಡಂಗಿ ಅವರನ್ನ ಪವರ್ ಸ್ಟಾರ್ ಗೆಳೆಯರ ಬಳಗ ಸಶೀತಲ್ ಇದೀಗ ಸನ್ಮಾನ ಸಮಾರಂಭಕ್ಕೆ ಮುಂದಾಗ್ತಾ ಇದೆ. ದಯವಿಟ್ಟು ಈ ಅಭಿಮಾನದ ಪ್ರೀತಿಯ ಸನ್ಮಾನವನ್ನ ತೆರೆದ ಮನಸ್ಸಿನಿಂದ ಸ್ವೀಕರಿಸಬೇಕಾಗಿ ಶ್ರೀ ಮಹೇಶ್ ಮೂಡಂಗಿ ಅವರಲ್ಲಿ ವಿನಂತಿಸಿಕೊಡ್ತಾ ಇದ್ದಾರೆ. ನಗಣಸ್ಯ ಕೃತೋ ಗಚ್ಚೇತ್ ಸಿದ್ಧೇ ಕಾರ್ಯೇ ಸಮಂ ಫಲಂ ಯದಿ ಹಿ ಕಾರ್ಯೋತ್ಪತ್ತಿ ಸ್ಯಾನು ಮುಖರಸ್ತಸ್ಯ ಹನ್ಯತೆ. ಒಬ್ಬ ಯಶಸ್ವಿ ನಾಯಕನೆನಿಸಿಕೊಂಡವನಿಗೆ ಇರಬೇಕಾದ ಎಲ್ಲ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಮಹೇಶ್ ಮೂಡಂಗಿ ಇಂದಿನ ಈ ಶುಭ ದಿನದಂದು ಮೀನುಗಾರಿಕೆ ಸಹಕಾರಿ ಸಂಘ ತದಡಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಇಡೀ ಸಮಾಜಕ್ಕೆ ಹೆಮ್ಮೆ ತರುವಂತ ವಿಚಾರವಾಗಿದೆ. ಅವರ ಅವಧಿಯಲ್ಲಿ ಮೀನುಗಾರರ ಮಕ್ಕಳ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ, ತದಡಿ ಮೀನುಗಾರಿಕೆಯಲ್ಲಿ ಅವರು ಮಿಂಚಿನ ಸಂಚಾರವನ್ನ ಮೂಡಿಸುವುದರ ಮೂಲಕ ಮೀನುಗಾರರಿಗೆ ಇನ್ನಷ್ಟು ಧ್ವನಿಯಾಗಲಿ ಎನ್ನುವಂತ ಅಭಿಮಾನದ ನುಡಿಯೊಂದಿಗೆ ತಮ್ಮನ್ನ ಅತ್ಯಂತ ಪ್ರೀತಿಯಿಂದಲೂ ಅಭಿಮಾನದಿಂದಲೂ ಒಲಮೆಯಿಂದಲೂ ಸನ್ಮಾನಿಸುತ್ತಿದ್ದೇವೆ. ಯುವಜನಾಂಗ ಬೀಳುತ್ತಿರುವುದು ರಣದ ಬೇರಿಕೆ ಹಾಳಿಗೆ, ಯಶೋಗಾನ ಕೇಳುವುದು ಸ್ಫೂರ್ತಿ ಎರೆದು ಬಾಳಿಗೆ. ನೂರಾರು ಯುವಕರ ಸ್ಫೂರ್ತಿ ಆಶಾಕಿರಣವಾಗಿರತಕ್ಕಂತಹ ಶ್ರೀ ಮಹೇಶ್ ಮೂಡಂಗಿ ಅವರು ಮುಂದೊಂದು ದಿನ ಎತ್ತರವಾಗಿ ಸಮಾಜದ ಕೀರ್ತಿಯನ್ನ ಎತ್ತರಿಸುವಂತಾಗಲಿ ಎನ್ನುವ ಅಭಿಮಾನದ ನುಡಿಯೊಂದಿಗೆ ಶ್ರೀ ಮಹೇಶ್ ಮೂಡಂಗಿ ಅವರನ್ನ ಅತ್ಯಂತ ಅಭಿಮಾನದಿಂದಲೂ ಪ್ರೀತಿಯಿಂದಲೂ ಒಲಮೆಯಿಂದಲೂ ಸನ್ಮಾನಿಸುತ್ತಿದ್ದೇವೆ. ಸಹನೆಯನ್ನು ನೀ ಕಲಿ ಸಿಹಿಯದರ ಫಲವು ಸಹಿಸು ಬಂದುದನ್ನೆಲ್ಲ ಬದುಕಿಗದು ಒಲವು. ತಮ್ಮ ಪ್ರೀತಿಯ ಮನಸ್ಸಿನಿಂದ ಜನಾಕರ್ಷಣೆಯ ಕೇಂದ್ರವಾಗಿರತಕ್ಕಂತಹ ಶ್ರೀ ಮಹೇಶ್ ಮೂಡಂಗಿ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಒಲಮೆಯ ನುಡಿಗಳನ್ನು ನುಡಿಬೇಕಾಗಿ ವಿನಂತಿಸಿಕೊಡ್ತಾ ಇದ್ದಾರೆ. ಈ ಊರಿನ ಆರಾಧ್ಯ ದೈವ ವೆಂಕಟರಮಣ ದೇವರನ್ನ ನೆನೆಸಿ ಹೊಂದಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಹಾಗೂ ವೇದಿಕೆಯಲ್ಲಿ ಆಸೀನರಾದ ಹಾಗೂ ಸಂಘಟಿತರು ಹೊಂದಿಸುವಂತ ಒಂದು ವೇದಿಕೆ ಪವರ್ ಸ್ಟಾರ್ ಗೆಳೆಯರ ಬಳಗ ರೀ ಸಸಿತ್ಲು ಗುಮ್ಟಾ ಇದರ ಒಂದು ಕಾರ್ಯಕ್ರಮಕ್ಕೆ ಒಂದು 10 ದಿನದ ಹಿಂದೆ ನನ್ನ ಸಂಬಂಧಿಯು ಸ್ನೇಹಿತರಾದಂತ ಪ್ರಮೋದ್ ಹರಿಕಂತ್ರವರು ನಮ್ಮ ಗಾಂಧಿ ವನದ ಹತ್ರ ಭೇಟಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಆಮಂತ್ರಣ ಪತ್ರಿಕೆ ನೀಡುವಾಗ ನಾನು ಕೆಲವೊಂದು ವಿಚಾರವಾಗಿ ಕೇಳಿದೆ. ಹಾಗೇನೆ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಆಸೀನರಾದ ನನಗೆ ಸರ್ವೇ ಸಾಮಾನ್ಯ ಎಲ್ಲ ನನ್ನ ಪರಿಚಯಸ್ಥರೇ ಒಬ್ಬೊಬ್ಬರದಾಗೆ ಹೇಳಬೇಕಾದ್ದು ನನ್ನ ಕರ್ತವ್ಯ. ಸಾಕಷ್ಟು ವಿಚಾರವಾಗೂ ಮಾತಾಡಿದರೆ ಸ್ವಲ್ಪ ನನ್ನ ಕಡೆಯಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋದು ಹಾಗೂ ವೇದಿಕೆಯಲ್ಲಿ ಆಸೀನರಾದ ಅವರ ಒಂದು ಕಾರ್ಯವೈಖರಿ ನಮ್ಮ ಬಗ್ಗೆ ನಿಂತದ್ದು ಕೆಲವು ಹೋರಾಟಗಳಲ್ಲಿ ನಿಂತದ್ದನ್ನ ಹೇಳುವಂಥದ್ದು ನನ್ನ ಭಾವನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾದ ನನ್ನ ಕೆಲವೊಂದು ವಿಚಾರವಾಗಿ ಅಭಿವೃದ್ಧಿ ಮತ್ತು ಹೋರಾಟಕ್ಕೆ ಸಲಹೆ ಸೂಚನೆ ನೀಡಿದಂತ ನನ್ನ ಆತ್ಮೀಯರಾದ ಸೂರಜ್ ನಾಯ್ಕ್ ಸರ್ ಅವರಿಗೂ ಹಾಗೂ ನನ್ನ ಮತ್ತವರ ನಮ್ಮ ಅಂಕೋಲದಲ್ಲಿ ಅಂದ್ರೆ ಸರ್ವೇ ಸಾಮಾನ್ಯ ಅಂಕೋಲದಲ್ಲಿ ಸಿಗ್ತಿರ್ತ ನಮ್ಮ ಮಂಜಾತಣ್ಣ, ನಾವು ನಮ್ಮ ಹೆಸರಲ್ಲಿ ಮಂಜಾತಣ್ಣ, ನಮ್ಮ ಅಂಕೋಲದಲ್ಲಿ ಸಿಗ ಊರಿನವ್ರು ಇದ್ದಂಗೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾವು ಟೀ ಕುಡಿಯುವಾಗ ಹೋಟೆಲ್ನಲ್ಲಿ ಎಲ್ಲ ಸಿಕ್ತಂತವ್ರು ನಮ್ಮ ಮಂಜಾತಣ್ಣ. ಅದೇ ರೀತಿ ಇವತ್ತಿನ ದಿವಸ ಒಂದು ಸನ್ಮಾನಕ್ಕೆ ಆಸೀನರಾದಂತ ನನ್ನ ಸಂಬಂಧಿಕರು ಹಾಗೂ ನನ್ನ ಈ ಸಹ
ಸಹಕಾರಿ ಸಂಘದ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲಿ ಸಲಹೆ ಸೂಚನೆ ಅಂದ್ರೆ 2015ರಿಂದ ಈಚೆಗೆ ನಾನು ಪ್ರಥಮವಾಗಿ ಸದಡಿ ಮೀನುಗಾರ ಸಹಕಾರ ಸಂಘದಲ್ಲಿ 2015ರಲ್ಲಿ ಆಯ್ಕೆಯಾಗಿ ಬಂದಾವಾಗ ನಂತರದಲ್ಲಿ ಬಹಳಷ್ಟು ಸಭೆಯಲ್ಲಿ ಮೀನುಗಾರಿಕೆ ಇಲಾಖೆ ವಿಚಾರದಲ್ಲಿ ನಮ್ಮ ಸದಸ್ಯರಿಗೆ ಏನು ಕೊಡಬಹುದು, ಏನು ಕೊಡಬೇಕು, ಏನು ಅಭಿವೃದ್ಧಿ ಬಗ್ಗೆ ಸಲಹೆ ಸೂಚನೆ ಕೊಟ್ಟಂತ ನನ್ನ ಅಣ್ಣನು ನಮ್ಮ ಸಂಬಂಧಿಯಾದ ಹರಣ್ಣವರೇ, ಹಾಗೇನೆ ಇವತ್ತಿನ ದಿನದಲ್ಲಿ ವೇದಿಕೆಯಲ್ಲಿದ್ದ ಚೇತನ್ ಹರಿಕಂತ್ರವರೇ, ನಾಗರಾಜ್ ಹರಿಕಂತ್ರವರೇ, ನನ್ನ ಸಹೋದರಿ ದೀಪಾ ಹರಿಕಂತ್ರವರೇ, ಹಾಗೆ ನಮ್ಮ ಪಕ್ಕದ ಊರು ಬರ್ಗಿ ಪಂಚಾಯತ್ ನಲ್ಲಿ ಉಪಾಧ್ಯಕ್ಷರಾಗಿದ್ರು ನನ್ನ ಸಿಸ್ಟರು, ಅವರ ಹಸ್ಬೆಂಡ್ ನನ್ನ ಸ್ನೇಹಿತರು, ಹಾಗೆ ನಮ್ಮ ಕುಸುಮಕ್ಕ ಕಳೆದ 2020ರಲ್ಲಿ ನಾನು ಸಹಕಾರ ಸಂಘದಿಂದ ಆಯ್ಕೆಯಾಗಿ ಫೆಡರೇಷನ್ಗೆ ಆಯ್ಕೆ ಹೋಗುವ ಅವ್ರ ಹತ್ರ ಹೋಗಿದ್ದೆ. ಅಕ್ಕ, ನಿಮ್ದು ಒಂದು ನೀವು ಅಧ್ಯಕ್ಷರಿದ್ದೀರಿ, ಹೇಗೆ ಏನು ಅಂತ ಅವ್ರ ಮನೆಗೆ ಹೋದಾಗ ಬಹಳಷ್ಟು ಅವರ ಅಣ್ಣನು ಅಷ್ಟೇ ನಮಗೆ ಬಹಳಷ್ಟು ಸಹಕಾರ ನೀಡಿದ್ದು, ಅವರಿಗೂ ಸಹ ಈ ಸಮಯದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ಹಾಗೇನೆ ಈ ಒಂದು ಪವರ್ ಸ್ಟಾರ್ ಕಾರ್ಯಕ್ರಮ ಮಾಡೋದಂದ್ರೆ ಸುಲಭದ ಮಾತಲ್ಲ, ದೊಡ್ಡ ಮೊತ್ತದ ಖರ್ಚು ಮಾಡುವಂತ ಕಾರ್ಯಕ್ರಮ. ಆ ದಿನ ಪ್ರಮೋದಿಗೆ ಹೇಳಿದೆ, ಹೇಗೆಲ್ಲ ಹಣ ಸೇರಿಸ್ತೀರಿ, ಹೇಗೆಲ್ಲ ಮಾಡ್ತೀರಿ, ಏನ್ ಮಾಡ್ಕೊಂಡಿದ್ರಿ ಅಣ್ಣ, ಸಣ್ಣ ಸಮಸ್ಯೆ ಎಲ್ಲ ನಾನು ಹೇಳಿದೆ ಕೈಗೂಡ್ತದೆ, ಹಿಂಜರಿಬೇಡಿ, ಮಾಡ್ರಿ ಕಾರ್ಯಕ್ರಮ. ಯಾಕಂದ್ರೆ ಆ ಪವರ್ ಅಲ್ಲೇ ಪವರ್ ಇದೆ, ಆಲ್ರೆಡಿ ಪವರ್ ಅಲ್ಲೇ ಪವರ್ ಇದೆ. ಇವತ್ತಿನ ದಿನದಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಪವರ್ ಅಲ್ಲೇ ಪವರ್ ಇರ್ತದೆ. ಹಾಗೇನೆ ಇದರ ಬಗ್ಗೆ ಮತ್ತೆ ಪುನಃ ಮಾತಾಡ್ತೇನೆ. ಇವತ್ತಿನ ದಿನದಲ್ಲಿ ಕಾರ್ಯಕ್ರಮದಲ್ಲಿ ಆಸೀನರಾದ ನನ್ನೆಲ್ಲ ತಾಯಂದರಿಗೂ, ಮುದ್ದು ಮಕ್ಕಳಿಗೂ, ಹಾಗೂ ಪೊಲೀಸ್ ಇಲಾಖೆಗೂ, ಎಲ್ಲ ಪತ್ರಕರ್ತ ಮಿತ್ರರಿಗೂ ಒಂದ್ಸುತ್ತಾ ಇನ್ನು ಮುಂದಿನ ದಿನದಲ್ಲಿ ಈ ತರ ಹೈಟೆಕ್ ಕಾರ್ಯಕ್ರಮವನ್ನ ನಮ್ಮೆಲ್ಲ ಆಲ್ರೆಡಿ ನಮಗೆ ಮಾತಾಡ್ಲಿಕ್ಕೆ ಏನು ಇಡ್ಲಿಲ್ಲ. ಯಾಕಂದ್ರೆ ಸೂರಜ್ ನಾಯ್ಕ್ ಸರ್ ಅವರು ಪ್ರತಿ ಪಿನ್ ಟು ಪಿನ್ ಮಾತಾಡಿದ್ದಾರೆ. ನಮ್ಮ ಮೀನುಗಾರ ಸಮಾಜದ ಬಗ್ಗೆ ಯಾವುದೇ ಜಾತಿ ಇರಲಿ, ಮೀನುಗಾರ ಅತಿ ಹೆಚ್ಚು ಕಾಳಜಿ ಇದ್ದಂತವ್ರು ಅಂದ್ರೆ ನಮ್ಮ ಸೂರಜ್ ನಾಯ್ಕ್ ಸರ್. ಮುಂದಿನ ದಿನದಲ್ಲಿ ಅವರಿಗೆ ಒಂದು ಅಧಿಕಾರ ಕೊಡ್ಬೇಕಾದ ನಮ್ಮ ಜವಾಬ್ದಾರಿ. ಯಾಕಂದ್ರೆ ಅಧಿಕಾರ ಇಲ್ದಿದ್ರೆ ಅವಾಗಲೂ ಅಂದ್ರು ನಮ್ಮ ಸರ್ ಹೇಳಿದ್ರು, ಒಂದು ಏನೋ ಒಂದು ಕಾರ್ಯಕ್ರಮ ಎಡವು ತಡೋದಾಗ ಬಂದು ನಿಲ್ಲೋರು ಅಂದ್ರೆ ಅವರು ಒಂದೇ ಅಲ್ಲ, ನನ್ನೊಂದಿಗೆ ಅವರಿಗೆ ಸರಿ ಸಮಾನ 2-3 ವರ್ಷ ಹಿಂದೆ ಅನ್ಸ್ತದೆ, ನಮ್ಮೊಂದಿಗೆ AC ಆಫೀಸರ್ ಹತ್ರ ಬಂದು ನಿರಂತರವಾಗಿ ನಮ್ಮ ಹೋರಾಟಕ್ಕೆ ನಿಂತವರೇ ಸೂರಜ್ ನಾಯ್ಕ್ ಸರ್. ಇಲ್ದಿದ್ರೆ ನಾವು ಆ ಒಂದು ಹೋರಾಟ ಗೆಲ್ಲಿಕ್ ಸಾಧ್ಯನಿಲ್ಲ ಅಲ್ವಾ ಸರ್, ಏನಂತೀರಿ? ಹಾ ಸರ್, ನಾನು ಆ ಒಂದು ಸಮಯದಲ್ಲಿ ನನ್ನ ಸ್ನೇಹಿತ ಇಲ್ಲೇ ಇದ್ದಾನೆ, ಚಿನ್ನು ಅಂಬಿಕ್ ಇದೆ, ಅವಾಗ ಕುಮಾರಣ್ಣವ್ರ ಹತ್ರ ಮಂಡ್ಯಕ್ಕೆ ಹೋಗಿದ್ದು ನಾವು. ನಮ್ಮ ಒಂದು ಮೀನುಗಾರರ ಹೋರಾಟಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ಯಾರಾದ್ರೂ ಒಂದು ಲೀಡರ್ಸ್ ಬೇಕೇ. ಅವಾಗ ಬಂದ್ ನಿಂತವ್ರಂದ್ರೆ ನಮ್ಮ ಸೂರಜ್ ನಾಯ್ಕ್ ಸರ್. ಹೆಮ್ಮೆ ಇದೆ. ಮುಂದಿನದಲ್ಲಿ ನಾವು ಅವರಿಗೆ ಒಂದು ಅಧಿಕಾರ ಕೊಡುವಂಥದ್ದು ಆಗ್ಬೇಕು. ನನ್ನೊಂದು ನಿಮ್ಗೆ ರಿಕ್ವೆಸ್ಟ್. ಹಾಗೇನೆ ಅವಾಗ ಹೇಳಿದಾಗೆ ಈ ಒಂದು ಕಾರ್ಯಕ್ರಮ ನೀವು ಮಾಡಿದ್ರಿ, ಇದಕ್ಕಿಂತಲೂ ಮಿಗಿಲಾಗಿ ಹೈಟೆಕ್ ಕಾರ್ಯಕ್ರಮ ಇದೇ ಜಾಗದಲ್ಲಿ ಆಗ್ಬೇಕು. ಮುಂದಿನ ವರ್ಷ ಇದೇ ಜಾಗದಲ್ಲಿ ಹೈಟೆಕ್ ಪವರ್ ಕಾರ್ಯಕ್ರಮ ಮಾಡ್ಬೇಕು. ನಿಮ್ಮೊಂದಿಗೆ ನಿಮ್ಮ ಸಂಘಟಕರು ನಾನು ಇರ್ತೇನೆ ಅಂತ ಹೇಳ್ತಾ, ನನ್ನ ಈ ಒಂದು ಸತೀಸ್ಲ ಭಾಗದ ಸಮಸ್ತ ಊರ ನಾಗರಿಕರಿಗೂ ಒಂದ್ಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನ ಆಹ್ವಾನಿಸ್ತೀನಿ. ಹಾಗೇನೆ ನಾನು ಅಂದ್ರೆ ಸನ್ಮಾನ ತಗೊಂಡು ದೊಡ್ಡ ಜನ ಅಲ್ಲ, ನನ್ನ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತಿನ ದಿವಸದಲ್ಲಿ ಬೆಳಿಗ್ಗೆ 12 ಗಂಟೆಯಿಂದ ರಿಟರ್ನಿಂಗ್ ಆಫೀಸರ್ ಎದುರು ಕೂತು 3 ಗಂಟೆ 1 ನಿಮಿಷಕ್ಕೆ ನಾನು ಮೀನುಗಾರ ಸಹಕಾರಿ ಸಂಘ ಲಿಮಿಟೆಡ್ ಇದರ ಅಧ್ಯಕ್ಷನಾಗಿದ್ದೇನೆ. ಆದ್ರೆ ನನ್ನ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ನನ್ನ ಮೇಲೆ ಅಂದ್ರೆ ಊರಿಗಷ್ಟೇ ಅಲ್ಲ, ನಮ್ಮ ತಾಲೂಕಿರ್ಲಿ, ಜಿಲ್ಲೆ ಇರ್ಲಿ, ಸಮಸ್ತ ಮೀನುಗಾರರಿಗೆ ನಾನು ಒಳ್ಳೆದನ್ನು ಮಾಡ್ಬೇಕನ್ನೋ ಕನಸು ನಾನು ಹೊತ್ತಿದ್ದೇನೆ. ಆ ರೀತಿ ನಾನು ಮಾತಾಡೋ ವಿಷಯ ಪೂರ್ತಿ ನಮ್ಮ ಸರ್ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ, ನನಗೇನು ಮಾತಾಡ್ಲಿಕ್ಕೆ ಇಡ್ಲಿಲ್ಲ. ಸೂರಜ್ ನಾಯ್ಕ್ ಸರ್ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಅದನ್ನ ಪಾಲಿಸ್ತೇನೆ. ಏನೇ ನಮ್ಮ ಮೀನುಗಾರರ ಸಮಸ್ಯೆ ಇದ್ರೆ ನನ್ನ ನಂಬರ್ ಇಟ್ಕೊಳ್ಳಿ, ಒಂದು ಫೋನ್ ಮಾಡ್ರಿ, ನನ್ನ ಸಹಕಾರ ಇದ್ದಿರ್ತದೆ. ನಾನು ಎಂದೆಂದಿಗೂ ನಮ್ಮ ಮೀನುಗಾರರೊಂದಿಗೆ ಎಲ್ಲ ಸಮಾಜವನ್ನು ಇರ್ತೇನೆ. ಮುಂದೆ ಒಂದು ವ್ಯವಸ್ಥಿತವಾಗಿ ನಾನೊಂದು ಅಧಿಕಾರದಲ್ಲಿದ್ದು ಒಂದು ವ್ಯವಸ್ಥಿತವಾಗಿ ಎಲ್ಲರನ್ನೂ ಒಳ್ಳೆ ರೀತಿ ತಗೊಳ್ಳೋಗ್ತೇನೆ ಹೇಳುವಂತ ಮಾತನ್ನು ಹೇಳ್ತಾ, ನನಗೆ ಇಲ್ಲಿ ಕರೆಸಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮ ಈ ಊರ್ನ ಎಲ್ರಿಗೂ ಒಂದ್ಸುತ್ತಾ ನನ್ನ 2 ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಅತ್ಯಂತ ಒಲಮೆಯಿಂದ ಅಭಿಮಾನದಿಂದ ನುಡಿಗಳನ್ನು ನುಡಿದಂತ ಶ್ರೀಯುತ ಮಹೇಶ್ ಮೂಡಂಗಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆಯೊಂದಿಗೆ ನೆನಪಿನ ಕಾಣಿಕೆಯ ವಿತರಣೆ. ಈ ನೆನಪಿನ ಕಾಣಿಕೆಯ ಪ್ರಾಯೋಜಕರು ಸಂತೋಷ್ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಉಲ್ಲಾಸ್ ಮೊಗೇರ್ ಹಾಗೂ ಹನಿ ಅಡ್ವೆಂಚರ್ನ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಕೆರೆಪ್ಪ ಹರಿಕಂತ್ರ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಬಂದು ಒಲವಿನ ನುಡಿಗಳನ್ನು ನುಡಿದಂತ ಶ್ರೀಯುತ ಮಂಜುನಾಥ್ ಎಲ್ ನಾಯ್ಕ್, ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರವರಿಗೆ ತಮ್ಮೆಲ್ಲರ ಪರವಾಗಿ ಕೆರೆಪ್ಪ ಹರಿಕಂತ್ರ
ಹೆಡಬಂದರ್ ಅಡ್ವೆಂಚರ್ನ ಮಾಲೀಕರಾಗಿರ್ತಕ್ಕಂಥ ಕೆರೆಪ್ಪ ಹರಿಕಂದ್ರವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಧನ್ಯವಾದಗಳು ಮಂಜುನಾಥ್ ಸರ್. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಸೂರಜ್ ನಾಯಕ್ ಸೋನಿ ಸರ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಅವರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರತಕ್ಕಂಥ ಶ್ರೀಯುತ ಡಾಕ್ಟರ್ ಹರಿಹರ್ ವಿ ಹರಿಕಾಂತ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಶ್ರೀಯುತರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಈ ದಿನದ ಮೊಟ್ಟ ಮೊದಲ ವೇದಿಕೆಯನ್ನು ಅಲಂಕರಿಸಿ ಒಲಮೆಯ ನುಡಿಗಳನ್ನು ನುಡಿದಂತಹ ಶ್ರೀಯುತ ಮಹೇಶ್ ಮೂಡಂಗಿ ಅಧ್ಯಕ್ಷರು ಮೀನುಗಾರಿಕೆ ಸಹಕಾರಿ ಸಂಘ ತದಡಿ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸುತ್ತಾ ಶ್ರೀಯುತರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಸದಾನಂದ ಹನುಮಂತ ಹರಿಕಂತ್ರ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತಾ ಶ್ರೀಯುತರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ದೀಪಾ ಹರಿಕಂದ್ರ ಸದಸ್ಯರು ಗ್ರಾಮ ಪಂಚಾಯತ್ ಹೊಲ್ಲಗದ್ದೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಕಳೆದ 2 ದಿನಗಳಿಂದ ಈ ಒಂದು ವೇದಿಕೆಯನ್ನ ಅಲಂಕರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ತಂದಿರ್ತಾರೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಕುಸುಮಾ ಅರವಿಂದ ಹರಿಕಂದ್ರ ಅಧ್ಯಕ್ಷರು ಮೀನುಗಾರರ ಮಹಿಳಾ ಸಂಘ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತಾ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಬೇಬಿ ಚಂದ್ರಕಾಂತ್ ಹರಿಕಂದ್ರ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತಾ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಸಮಾಜದ 2 ಹೆಮ್ಮೆಯ ರತ್ನಗಳಾಗಿರ್ತಕ್ಕಂಥ ಚೇತನ್ ಹರಿಕಂದ್ರ ಹಾಗೂ ನಾಗರಾಜ್ ಹರಿಕಂದ್ರ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಎಲ್ಲ ಪತ್ರಕರ್ತ ಬಂಧುಗಳಿಗೆ, ಊರಿನ ಹಿರಿಯ ನಾಗರಿಕರಿಗೆ, ಎಲ್ಲ ಕಲಾಭಿಮಾನಿಗಳಿಗೆ, ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಹೊಚ್ಚ ಹೊಸ ಹೊಂಗನಸನ ಕಾಣುತ್ತಿರುವ ಎಲ್ಲ ಕನ್ನಡದ ಸುಮನಸುಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ ವೇದಿಕೆಯ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭಿಸ್ತಾ ಇದ್ದೇವೆ. ಈಗಾಗಲೇ ಯಕ್ಷಗಾನದ ಪಾತ್ರಧಾರಿಗಳು ಸರಿಸಮನಾಗಿ 1 ಗಂಟೆಗಳ ಅಧಿಕ ಕಾಲ ವೇಷವನ್ನು ತಟ್ಟುಕೊಂಡು ನಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಅವರನ್ನ ಕಾಯಿಸದೆ ಆದಷ್ಟು ಬೇಗ ಅವರನ್ನ ವೇದಿಕೆಯನ್ನು ತೆರವುಗೊಳಿಸಿ ಅವರ ಕಲಾ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಯಕ್ಷಗಾನದ ಕಿರೀಟವನ್ನು ಇಟ್ಟುಕೊಂಡು ಈಗಾಗಲೇ 1 ಗಂಟೆ ಕಳೆದು ಹೋಗಿದೆ. ಅದು ಸುಲಭದ ಮಾತಲ್ಲ. ದಯವಿಟ್ಟು ಆ ಎಳೆಯ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಕೂಡಲೇ ಸಂಘಟಕರು ವೇದಿಕೆಯನ್ನು ತೆರವುಗೊಳಿಸುವುದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.